ಹಾಯ್ ನಮಸ್ಕಾರ. ಇವತ್ತು ನಾಟಿ ಸ್ಟೈಲ್ ಎಗ್ ರೈಸ್ ಮಾಡೋಣವಾ? ನಾಟಿ ಸ್ಟೈಲ್ ಎಗ್ ರೈಸ್ ಮಾಡೋದಕ್ಕೆ ಮೊದಲಿಗೆ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದ್ದಾದ್ಮೇಲೆ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಕೊಳ್ಳಿ. ಹಾಗೆಯೇ ಒಂದು ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗಿ ಬ್ರೌನ್ ಕಲರ್ ಬರಬೇಕು, ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಫ್ರೈ ಆಗ್ತಾ ಇರಲಿ, ಈ ಕಡೆ ಒಂದು ಮಸಾಲೆ ರುಬ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ, 6 ಹಸಿಮೆಣಸಿನ್ಕಾಯಿ, 5 ಇಲ್ಕು ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಚಕ್ಕೆ, 1 ಇಂಚು ಶುಂಠಿ ತಗೊಂಡು ನೀಟಾಗಿ ನುಣ್ಣವಾಗಿ ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ನೀರು ಸಹ ನಾನು ಹಾಕೋತಾ ಇದ್ದೀನಿ. ಯಾವ ರೀತಿ ಪೇಸ್ಟ್ ಇರಬೇಕು ಅಂತಂದರೆ ನೋಡಿ, ಈ ರೀತಿ ನುಣ್ಣವಾಗಿರಬೇಕು. ನುಣ್ಣಗಂದ್ರೆ ನುಣ್ಣಗೆ ಬರಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಕಡೆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಮಸಾಲೆನ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು, ಜಾರ್ ತೊಳೆದಿರೋ ನೀರನ್ನು ಸಹ ಹಾಕೊಳ್ಳಿ. ಇದು ಎಣ್ಣೆ ಬಿಟ್ಕೋಬೇಕು, ಆ ರೀತಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಪೇಸ್ಟ್ ಅಲ್ಲಿರುವಂತ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಹಸಿ ವಾಸನೆ ಹೋಗಿದ್ದಾದ್ಮೇಲೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ. ನೀವೊಂದ್ಸಲ ಟ್ರೈ ಮಾಡಲೇಬೇಕು. ಬರೀ ಎಗ್ ರೈಸ್ನ ಎಷ್ಟು ಅಂತ ತಿಂತೀರಾ, ಈ ಎಗ್ ರೈಸ್ನು ಒಂದ್ಸಲ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನೋಡಿ, ಎಣ್ಣೆ ಬಿಟ್ಕೋತಾ ಇದೆ. ನಾನು ಇವಾಗ ಸ್ವಲ್ಪ ಅರಿಶಿಣನ ಹಾಕೋತಾ ಇದ್ದೀನಿ. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋತಾ ಇದ್ದೀನಿ. ಇವಾಗ ಇನ್ನೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ಚೆನ್ನಾಗಿ ಇಟ್ಕೋಬೇಕು ಖಾರಕ್ಕೆ, ಹಾಗಾಗಿ ಒಂದು ಅರ್ಧ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ. ನೋಡಿ, ಈ ರೀತಿ ಎಣ್ಣೆ ಬಿಟ್ಕೋಬೇಕು ಮಸಾಲೆನಲ್ಲಿ. ಇವಾಗ ಮೊಟ್ಟೆನ ಹಾಕೋಬೇಕಾಗುತ್ತೆ. ನಾನು 2 ಮೊಟ್ಟೆನ ಹಾಕೋತಾ ಇದ್ದೀನಿ. ನಾನೊಂದು 3 ಜನ ತಿನ್ನೋಷ್ಟಷ್ಟೇ ಮಾಡ್ತಾ ಇರೋದು. ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೋಬೇಕಾಗತ್ತೆ. ನೋಡಿ, ಈ ರೀತಿ ಮೊಟ್ಟೆ ಒಡೆದಾಕೊಂಡು ನೀಟಾಗಿ ಅದು ಮೊಟ್ಟೆ ಹಸಿ ಎಲ್ಲ ಹೋಗ್ಬೇಕು, ಆ ರೀತಿ ಚೆನ್ನಾಗಿ ಉಡುಡಿಯೋ ಥರ ಬರಬೇಕು. ಆ ರೀತಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಎಗ್ ರೈಸ್ ಮಾತ್ರ ಖಾರವಾಗಿ ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಜ್ವರ ಬಂದು ನಾಲ್ಗೆ ಕೆಟ್ಟಿರೋದು ಆ ಥರ ಏನಾದರೂ ಆಗಿದ್ರೆ ಇದಂತೂ ಬೆಸ್ಟ್ ಆಪ್ಷನ್ನು. ಸಖತ್ತಾಗಿರುತ್ತೆ, ಗಂಟ್ಲೂರಿನೂ ಸಹ ಹೋಗುತ್ತೆ. ಮಾಡೋದು ಕೂಡ ತುಂಬಾನೇ ಈಸಿ. ಒಂದು 5 ನಿಮಿಷ 10 ನಿಮಿಷ ಟೈಮ್ ಕೊಟ್ರೆ ಸಾಕು, ಈ ರೆಸಿಪಿನ ರೆಡಿ ಮಾಡ್ಬೋದು. ಸಖತ್ತಾಗಿರುತ್ತೆ. ನೋಡಿ, ಈ ರೀತಿ ಉಡುಡಿಯಾಗಿ ಬರಬೇಕು ಮೊಟ್ಟೆ. ಈ ರೀತಿ ಉಡುಡಿಯಾಗಿ ಬಂದಿದ್ದಾದ್ಮೇಲೆ ನಾವು ರೈಸ್ನ ಹಾಕೋಬೇಕಾಗತ್ತೆ. ನೋಡಿ, ಈ ಥರ ಬಂದರೆ ಅನ್ನದಲ್ಲಿ ಚೆನ್ನಾಗಿ ಸಿಗುತ್ತೆ. ನೀವು ಸ್ವಲ್ಪ ಬೆಂದಿಲ್ದಲೆ ಹಂಗೆ ಅನ್ನ ಹಾಕೋಬಿಟ್ರೆ ಅದು ಅನ್ನದಲ್ಲಿ ಒಂಥರ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಉಡುಡಿಯಾಗಿ ಬರೆಸ್ಕೊಂಡು ನೀವು ಅನ್ನ ಹಾಕೋಬೇಕಾಗುತ್ತೆ. ನಾನು ಇಲ್ಲಿ ಬಿಸಿ ಅನ್ನ ಹಾಕೊಂಡಿದ್ದೀನಿ. ನೀವು ತಂಗ್ಳನ್ನ ಇದ್ರೆ, ತಣ್ಣಗಾಗಿರೋ ಅನ್ನ ಇದ್ರೆ ಅದನ್ನು ಸಹ ನೀವು ಹಾಕೋಬಹುದು. ಇವಾಗ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನನೂ ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. 1-2 ನಿಮಿಷದ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೋತಾ ಬನ್ನಿ. ಅನ್ನನ ತುಂಬ ಚೆನ್ನಾಗಿ ಉಡುಡಿಯಾಗಿ ಬರುತ್ತೆ. ಅಷ್ಟು ಸಖತ್ತಾಗಿರುತ್ತೆ. ಯಾವ ಬಿರಿಯಾನಿಗಿಂತನೂ ಕಮ್ಮಿ ಇಲ್ಲ ಈ ಎಗ್ ರೈಸು, ಅಷ್ಟು ಸಖತ್ತಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.